ಲಾರ್ಡ್, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 78ನೇ ಅಧ್ಯಾಯ 8ನೇ ವಚನ. ನನ್ನ ಮಹತ್ವಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆವಿಟ್ಟು ನನ್ನ ಆಜ್ಞೆಗಳೆಲ್ಲ ಕೈಕೊಂಡರು ಎಂಬಂತೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ ಜೊತೆ ಮಾತಾಡ್ತಿದ್ರಿ ಪ್ರಿಯರೇ. ನಾವು ಕೆಲವು ವಿಷಯಗಳಲ್ಲಿ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು. ದೇವ್ರ ಮೇಲೆ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸುವಾಗ, ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ನಾವು ದೇವರ ಕಾರ್ಯವನ್ನು ಮರೆತು ಹೋಗುವಂತರಾಗಿರ್ಬಾರ್ದು ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ ದೇವ್ರ ಮೇಲೆ ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ನಾವು ಅನ್ಕೊಳ್ಳೋ ಹಾಗೆ ಕೆಲವು ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ನಮಗಿದ್ದಂತ ಪರಿಸ್ಥಿತಿಗಳಿವೆ, ಕಷ್ಟಗಳಿವೆ, ಅವೇ ಸಮಸ್ಯೆಗಳು, ಅವೇ ಚಿಂತೆಗಳು ಅಂತೇಳಿ ನಾವು ಬಹಳ ರೀತಿಯಾಗಿ ನಂಬಿಕೆ ಇಲ್ಲದಂತ ಮಕ್ಕಳಾಗಿ ಜೀವಿಸ್ತೇವೆ ಪ್ರಿಯರೇ. ಆದ್ರೆ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ನಮ್ಮಿಂದ ತೆಗೆಯುವಂತರಾಗಿದ್ದಾರೆ. ಪ್ರತಿಯೊಂದು ಕಷ್ಟಗಳಿಂದ ಆತನು ಬಿಡಿಸುವಂತ ದೇವರಾಗಿದ್ದಾರೆ. ನಾವು ಕೇವಲ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆತನ ಆಜ್ಞೆಗಳೆಲ್ಲ ನಾವು ಕೈಕೊಂಡು ನಡೆಯುವಂತರಾಗಿರ್ಬೇಕೆಂಬುದಾಗಿ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡ್ಬೇಕು ಪ್ರಿಯ. ನಾವು ನಂಬಿಕೆ ಇಲ್ಲದ ಹಾಗೆ ನಾವು ಜೀವಿಸುವಂತರಾಗಿ ಬಿಡ್ತೀರಿ. ದೇವರು ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯ. ನನ್ನ ಮಹತ್ವಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆವಿಡು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯಗಳಲ್ಲಿ ನಾವು ದೇವರ ಮಹತ್ವಗಳನ್ನು ಮರೆತು ಹೋಗಲ್ಲಂಗೆ ನಾವು ದೇವರಲ್ಲಿ ನಂಬಿಕೆ ವಿಶ್ವಾಸವು ಆತನ ಮೇಲೆ ಆಧಾರ ಇಡುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಕೆಲವು ಸಂದರ್ಭಗಳಲ್ಲಿ ನಾವು ನಿರೀಕ್ಷೆ ಇಲ್ಲದಂತ ಮಕ್ಕಳಿಗೆ ಜೀವಿಸುವಾಗ ನಮ್ಗೆ ಯಾರು ಆಧಾರ ಇದ್ದಾರೆ, ನಮ್ಗೆ ಯಾರು ನಮ್ಮ ನಡೆಸ್ತಾರೆ, ನಾವು ಒಬ್ಬಂಟಿ ಆಗಿದ್ದೇವೆ, ನಮ್ಮ ಮಾತುಗಳು ಯಾರು ಕೇಳೋದಿಲ್ಲ, ನಾವು ಆಡುವಂತ ಮಾತುಗಳು ನಮ್ಗೆ ಯಾರು ನಮ್ಮನ್ನು ಸಹಿಸಿಕೊಳ್ಳೋದಿಲ್ಲ ಅಂತೇಳಿ ಬಹಳ ರೀತಿಯಾಗಿ ನಾವು ದುಃಖಿತರಾಗಿ ನಂಬಿಕೆ ಇಲ್ಲದಂತ ಮಕ್ಕಳಿಗೆ ಜೀವಿಸ್ತೇವೆ ಪ್ರಿಯರೇ. ನಾವು ಒಬ್ಬಂಟಿ ಆಗಿದೆ, ಈಗ ಆಗೋಯ್ತು ನಮ್ಮ ಜೀವನ, ನಮ್ಗೆ ಯಾರಿದ್ದಾರೆ ಎಂಬುದಾಗಿ ನಾವು ಬಹಳ ರೀತಿಯಾಗಿ ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ತೇವೆ ಪ್ರಿಯರೇ. ಅವಾಗ ನಮ್ಮ ಜೀವಿತ ಒಳ್ಳೆ ರೀತಿಯಾಗಿತ್ತು, ಇವಾಗ ಯಾಕೆ ನಮ್ಮ ಜೀವಿತ ಈ ರೀತಿ ಆಗಿದೆ ಎಂಬುದಾಗಿ ನಾವು ಕೆಲವು ಸಾರಿ ನಾವು ಅನ್ಕೊಳ್ತೇವೆ ಪ್ರಿಯರೇ. ಆದ್ರೆ ಅವಾಗ ದೇವ್ರು ನಮ್ಮ ಜೊತೆಲಿ ಇದ್ದಂತ ದೇವ್ರು, ಅವಾಗ ದೇವ್ರು ನಮ್ಮನ್ನು ಆಶೀರ್ವದಿಸದಂತ ದೇವ್ರು ಈ ಮುಂಜಾನೆ ಸಮಯ ನಮ್ಮ ಕಷ್ಟಗಳನ್ನು ತೆಗೆಯುವುದಿಲ್ಲ, ನಮ್ಮ ಜೀವಿತದಲ್ಲಿ ದೇವ್ರು ಕಾರ್ಯ ಮಾಡುವುದಿಲ್ಲ ಎಂಬುದಾಗಿ ನಾವು ಬಹಳ ರೀತಿಯಾಗಿ ಚಿಂತೆ ಮಾಡ್ತಾ ಇರ್ತೇವೆ ಪ್ರಿಯರೇ. ದೇವರು ಯಾವಾಗ್ಲೂ ನಮ್ಮ ಜೊತೆಲಿ ಆತ ನಿರಂತರವಾಗಿದ್ದು ಆತನ ಕಾರ್ಯಗಳು ಮಾಡುವಂತ ದೇವ್ರು ಪ್ರಿಯರೇ. ನಾವು ಯಾವಾಗ್ಲೂ ಅಪನಂಬಿಕೆ ಇಲ್ಲದ ಹಾಗೆ ಜೀವಿಸಬಾರ್ದು ಪ್ರಿಯರೇ. ನಾವು ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಕಷ್ಟಗಳಲ್ಲಿ ದೇವರು ಯಾವಾಗ್ಲೂ ನಮ್ಮ ಜೊತೆಲಿದ್ದು ಆತನು ನಮ್ಗೆ ಸಹಾಯಕನಾಗಿದ್ದು ಆತನ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಿಯರೇ. ನಾವೇ ಕೆಲವು ಸಾರಿಗಳು ದೇವರನ್ನು ಬಿಟ್ಟು ದೇವರಿಗೆ ಆಡದಂತ ಮಾತುಗಳನ್ನ ಆಡಿ ದೇವರಿಂದ ದೂರ ಹೋಗಿ ನಾವು ಬಹಳ ರೀತಿಯಾಗಿ ಕಷ್ಟಕ್ಕೆ ಒಳಗಾಗಿ ಹೋಗಿ ಜೀವಿಸ್ತೇವೆ ಪ್ರಿಯ. ನಂಬಿಕೆ ಇಲ್ಲದ ಹಾಗೆ ಜೀವಿಸ್ತೇವೆ ಪ್ರಿಯ. ಆದ್ರೆ ನಾವು ಅಂತ ನಂಬಿಕೆ ಇಲ್ಲದ ಹಾಗೆ ಮಕ್ಕಳಾಗಿ ಜೀವಿಸಬಾರ್ದು ಪ್ರಿಯ. ಯಾಕಂದ್ರೆ ದೇವರಿಲ್ಲ ಅದ್ಭುತ ರೀತಿ ವಾಗ್ದಾನ ಮಾಡ್ತಾರೆ, ನನ್ನಲ್ಲಿ ಭರವಸೆ ಇಡು, ನನ್ನ ಆಜ್ಞೆಗಳೆಲ್ಲ ಕೈಕೊಂಡು ನಡಿ ಎಂಬುದಾಗಿ ಪ್ರಿಯ. ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿ ದೇವರ ಆಜ್ಞೆಗಳೆಲ್ಲ ಕೈಕೊಂಡು ನಡೆಯುವಂತರಾಗಿರ್ಬೇಕು. ಆತನಲ್ಲಿ ನಾವು ನಂಬಿಕೆ ವಿಶ್ವಾಸ ಇಟ್ಟು ಆತನಲ್ಲಿ ಆಧಾರ ಇಟ್ಟು ನಾವು ಜೀವಿಸುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು ಈ ವಾಗ್ದಾನ ಮೂಲಕವಾಗಿ ಆತ ನಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾಗಿ ಆತನ ಸಹಾಯಕನಾಗಿದ್ದು ಆತನ ಕೃಪೆಯಿಂದ ನಮ್ಮ ನಡೆಸುವಾಗ ಎಲ್ಲ ವಿಷಯ ನಾವು ಧೈರ್ಯಲಿದ್ದು ನಾವು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು ನಿಮ್ಮನ್ನು ವಾಗ್ದಾನ ಮೂಲಕವಾಗಿ ಆತನ ಅದ್ಭುತ ರೀತಿಯಾಗಿ ಆತ ನಮ್ಮನ್ನು ಆಶ್ವಾದಿಸಿ ಬಲಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಮುಂಜಾನೆ ಸಂಬಳಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ಆಶ್ವಸಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರು ನೀವು ಆಗಿರೋ ಪ್ರಭು. ಮತ್ತೆ ಎಷ್ಟು ಜನ ಮುಂಜಾನೆ ಸಂಬಳಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಆರೋಗ್ಯನ ಕೊಡ್ರಿ, ಕಷ್ಟದಲ್ಲಿದ್ದಂತ ಮಕ್ಕಳಿಗೆ ಕಷ್ಟದಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನರು ಸಾಲ ಹಿಂಸೆಲಿದ್ದರ ಪ್ರಭಾ, ಸಾಲ ಹಿಂಸೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನರು ಅನೇಕ ದಿವಸದಿಂದ ಕೋರ್ಟ್ ಕೇಸಲ್ಲಿ ಇದ್ದಂತ ಅವ್ರ ಪರಿಸ್ಥಿತಿನ ಪ್ರಭಾ ಎಲ್ಲಾ ವಿಷಯ ಪ್ರಭಾ ನೀವೇ ಜಯನ ಕೊಟ್ಟು ನೀವೇ ಅನುಗ್ರಹಿಸಿರಿ ಪ್ರಭಾ ತಂದೆ ದೇವ್ರೆ. ಎಷ್ಟು ಜನರು ಕುಟುಂಬ ಸಮಸ್ಯೆ ಗರ್ಭಫಲ ವಿಷಯದಲ್ಲಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರ ಭಯನ ತೆಗೆದಕ್ಕೆ ಅವ್ರ ಕುಟುಂಬದ ಶಾಂತಿ ಸಮಾಧಾನ ಅನುಗ್ರಹಿಸಿರಿ ಪ್ರಭಾ. ಅವ್ರ ಕೋರಿಕೆಗಳಲ್ಲಿ ನೆರವೇರಿಸಿರಿ ತಂದೆ. ಈ ಮುಂಜಾನೆ ಸಂಬಳಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ, ನನ್ನಲ್ಲಿ ನಂಬಿಕೆ ಮಾತ್ರ ಇಡಿರಿ, ನನ್ನ ಆಜ್ಞೆಗಳ ಕೈಕೊಂಡು ನಡ್ರಿ ಎಂಬುದಾಗಿ ತಂದೆ. ನೀವು ನಿರೀಕ್ಷೆಯುಳ್ಳ ಮಕ್ಕಳಾಗಿ ಜೀವಿಸ್ರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ನಾವು ನಿನ್ ಮೇಲೆ ನಿರೀಕ್ಷೆಯುಳ್ಳ ಮಕ್ಕಳಾಗಿ ಜೀವಿಸುವಾಗ, ನಿನ್ ಮೇಲೆ ಆಧಾರ ಇಟ್ಟು ನಾವು ಜೀವಿಸುವಾಗ ಪ್ರಭಾ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನಮ್ಮ ಜೀವಿತದಲ್ಲಿ ತಂದೆ ನೀವು ಆಶೀರ್ವಾದಕರವಾಗಿ ಜೀವಿಸುವಂತೆ ನಿಮ್ಮ ವಾಗ್ದಾನಗಳು ನಮಗೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಎಸೆಯ. ಮತ್ತು ಮುಂಜಾನೆ ಸಂಬಳಿ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ತಂದೆ ಅವ್ರು ಯಾವ್ಯಾವ ಕೋರಿಕೆಗಳು ಯಾವ್ಯಾವ ವಿಶ್ವಾಸ ಇಟ್ಟುಕೊಂಡು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾರೆ ಪ್ರಭಾ. ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರು ನಿನ್ನ ಕೈ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ ಪ್ರಭಾ. ಪ್ರತಿಯೊಂದು ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಸಫಲ ಪಡಿಸಿರಿ ಪ್ರಭಾ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸಿರಿ ತಂದೆ. ಮತ್ತು ಎಷ್ಟು ಜನರು ಮ್ಯಾರೇಜ್ ಆನಿವರ್ಸರಿ ಹುಟ್ಟಿನ ಹಬ್ಬನ ಆಚರಿಸಿಕೊಳ್ಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ಜೀವಿಸುವಂತೆ ಕೃಪೆ ಮಾಡ್ರಿ ತಂದೆ. ಈ ಮುಂಜಾನೆ ಸಂಬಳಿ ತಂದೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ತಂದೆ ಎಲ್ಲರ ಕುಟುಂಬದಲ್ಲಿ ತಂದೆ ನೀವೇ ಆಶ್ರಯಿಸಿ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳರಾಗಿದ್ರು ಪ್ರೇರೆ ನಿಮ್ಮೆಲ್ಲ ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರೇರೆ. ಮತ್ತು ಹೊಸಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ಪರಿಶುದ್ಧವಾದ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನ ಅದ್ಭುತ ರೀತಿಯಾಗಿ ಆತನ ಮಾತಾಡಿ ನಮ್ಮ ನಡೆಸುವಂತ ದೇವ್ರ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್.